ಗುಡ್ ಮಾರ್ನಿಂಗ್, ಶುಭೋದಯ. ಅಚೀವರ್ಸ್ ಹಂಟ್ ನಡೆಸ್ಕೊಡ್ತಕ್ಕಂತಹ ಹಿಂದೂ ಸಂಪಾದಕೀಯ ವಿಶ್ಲೇಷಣಾ ಕಾರ್ಯಕ್ರಮ. ಈ ದಿನ ನಾನು ಎಂದಿನಂತೆ ಕನ್ನಡ ಕರೆಂಟ್ ಅಫೇರ್ಸ್ ಡಾಟ್ ಅಚೀವರ್ಸ್ ಹಂಟ್ .com.in ವೆಬ್ಸೈಟ್ ನಿಮಗೆ ಡಿಸ್ಕ್ರಿಪ್ಷನ್ಲಿ ವೆಬ್ಸೈಟ್ ಲಿಂಕ್ ಸಿಗುತ್ತೆ, ನೀವು ನೋಡ್ಬೋದು. ಈ ವೆಬ್ಸೈಟ್ನಲ್ಲಿ ಸಂಪಾದಕೀಯದ ವಿಶ್ಲೇಷಣೆ ನಿನ್ನೆ ಯಾವುದನ್ನು ಮಾಡಿದರೆ ಅದನ್ನು ನಾನು ಪಶ್ಚಿಮ ಬಂಗಾಳದಲ್ಲಿ ಹೊರಗಿನವ್ರನ್ನ ಗುರುತಿಸಬೇಕು, ಅವ್ರನ್ನ ಹೊರಗೆ ಹಾಕಬೇಕು. ಅದು ಒಂದು ವಾದ ಟಿ ಎಂ ಸಿ ಅಂದರೆ ತೃಣಮೂಲ ಕಾಂಗ್ರೆಸ್. ನಿಮಗೆ ಗೊತ್ತಿದೆ ಯಾರು ಅದರ ಮುಖ್ಯಮಂತ್ರಿಗಳು. ಅವರು ತುಂಬ ಚರ್ಚಿತ ಮತ್ತು ವಿವಾದಾತ್ಮಕ. ಏನು ಅವರು ಹೊರಗಿನವ್ರನ್ನ ಹೊರಗಾಕಬೇಕು ಅಂತ ಏನು ಹೊಸದು, ಇವ್ರದ್ದು ವ್ಯೂ ಬೇರೆ ಥರ ಇದೆ. ಸೊ ಇದರ ಬಗ್ಗೆ ಒಂದು ಎಡಿಟೋರಿಯಲನ್ನು ಹಿಂದೂ ಪತ್ರಿಕೆಯಲ್ಲಿ ಬರೆಯಲಾಗಿದೆ. ಐಡೆಂಟಿಫೈಯಿಂಗ್ ದ ಔಟ್ಸೈಡರ್ಸ್ ಇನ್ ದ ವೆಸ್ಟ್ ಬೆಂಗಾಲ್ ಅಂತಕ್ಕಂಥದ್ದು ಎಡಿಟೋರಿಯಲ್ನ ನೇಮ್. ಆ ಎಡಿಟೋರಿಯಲ್ನ ತಿರುಳನ್ನು ನಿಮಗಾಗಿ ನಾನು ಕನ್ನಡದಲ್ಲಿ ಈ ವೆಬ್ಸೈಟ್ನಲ್ಲಿ ಹಾಕಿದ್ದೀವಿ, ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡಿ. ಈ ಒಂದು ಲೇಖನವನ್ನು ಬರೆದವರು ಶಿವ್ ಸಹಾಯ್ ಸಿಂಗ್. ನಿನ್ನೆ ಮಾರ್ಚ್ 4ರಂದು ಹಿಂದೂ ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಈ ಎಡಿಟೋರಿಯಲ್ನಲ್ಲಿ ಏನು ಇಂಗ್ಲೀಷ್ ಇಡಿಯಮ್ಸ್ ಮತ್ತು ವೊಕ್ಯಾಬ್ಯುಲರಿ ವರ್ಡ್ಸ್ ಇರುತ್ತೆ, ನೀವು ಅದನ್ನು ಕಲೀಲೇಬೇಕು. ಅದು ಸಪ್ರೇಟ್ ಆರ್ಟಿಕಲ್ ಇದೆ, ಅದು ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ. ಅದನ್ನು ಕೂಡ ನೀವು ತಪ್ಪದೆ ನೋಡಬೇಕು, ಮಿಸ್ ಮಾಡ್ಕೋಬಾರ್ದು ಅಂತ ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಆವಾಗಲೇ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ. ಜೊತೆಗೆ ಅಚೀವರ್ಸ್ ಹಂಟ್ ಹೊಸದಾಗಿ ಪ್ರಾರಂಭ ಆಗಿರೋದ್ರಿಂದ ಕೆಲವು ತಿಂಗಳವರೆಗೆ ನಿಮಗೆ ಸಂಪೂರ್ಣವಾಗಿ ಉಚಿತವಾದ ಸಬ್ಸ್ಕ್ರಿಪ್ಷನ್ಸ್ ಸಿಗುತ್ತೆ ನಮ್ಮ ಕ್ವಿಜ್ ಆ್ಯಪಲ್ಲಿ, ಇ ಬುಕ್ ಆ್ಯಪಲ್ಲಿ ಮತ್ತು ಕ್ಲಾಸಸ್ ಆ್ಯಪಲ್ಲಿ. ಆ ನಂತರ ಫಸ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಅವ್ರದ್ದೆಲ್ಲ 1 ವರ್ಷದವರೆಗೆ ಫ್ರೀ, ಹಾಗೆ ಕಂಟಿನ್ಯೂ ಆಗುತ್ತೆ. ಆನಂತರ ಅದನ್ನು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಅಂತ ಮಾಡಿದಾಗ ಮೋಸ್ಟ್ಲಿ ನಿಮಗೆ ಚಾನ್ಸ್ ಆಗ್ಬೋದು. ಸೊ ಇ ಬುಕ್ ಆ್ಯಪ್ ಮತ್ತು ಕ್ವಿಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅನ್ಲಿಮಿಟೆಡ್ ಕ್ವಿಝಸ್ ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅನ್ನೋದನ್ನು ಅಲ್ಲಿ ನೋಡ್ಬೋದು. ಸೊ ಮಾಹಿತಿ ಸಾಕು, ಇವಾಗ ಎಡಿಟೋರಿಯಲ್ಗೆ ಬರೋಣ. ಏನು ಮತದಾರರ ಪಟ್ಟಿ ತಿರುಚುವಿಕೆಯ ಆರೋಪವನ್ನು TMC ಮಾಡಿದೆ, ತೃಣಮೂಲ ಕಾಂಗ್ರೆಸ್. ಮತ್ತು ಭಾರತೀಯ ಜನತಾ ಪಕ್ಷ ಕೂಡ ಹೊರಗಿನವರು, ಔಟ್ಸೈಡರ್ಸ್ ಅನ್ನೋದನ್ನ ಅವಾಗವಾಗ ಹೇಳ್ತಾರೆ. ಹಾಗಾದರೆ ತೃಣಮೂಲ ಕಾಂಗ್ರೆಸ್ನ ಪ್ರಕಾರ ಔಟ್ಸೈಡರ್ಸ್ ಯಾರು, BJPಯವರ ಪ್ರಕಾರ ಔಟ್ಸೈಡರ್ಸ್ ಯಾರು, ಆ ವ್ಯತ್ಯಾಸ ಮತ್ತು ಅವರ ರಾಜಕೀಯ ಆಯಾಮಗಳು, ದೃಷ್ಟಿಕೋನಗಳನ್ನು ಈ ಒಂದು ಎಡಿಟೋರಿಯಲ್ನಲ್ಲಿ ನೀಡಲಾಗಿದೆ. ನಾವು ನೋಡೋಣ. ಎಡಿಟೋರಿಯಲ್ನ ಪ್ರಾರಂಭ ಹೇಗಾಗುತ್ತೆ ಅಂತಂದರೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿಯವರು ತಮ್ಮ ಕಾರ್ಯಕರ್ತರಿಗೆ, ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ರಾಜ್ಯದ ಮತದಾರರ ಪಟ್ಟಿಯಲ್ಲಿ ಹೊರಗಿನವರು ಬಂದು ಸೇರ್ಕೊಂಡಿದ್ದಾರೆ, ಅವ್ರಿಗೂ ಕೊಡಲಾಗಿದೆ, ಅವರನ್ನು ಸೂಕ್ಷ್ಮವಾಗಿ ನೀವು ಪರಿಶೀಲಿಸಿ ಅಂತ ಅವರಿಗೆ ಆದೇಶ ಕೊಟ್ಟಿದ್ದಾರೆ, ಹೇಳಿಕೆ ನೀಡಿದ್ದಾರೆ. ಇದು ಈ ಸಂಪಾದಕೀಯದ ವಸ್ತು. ಭಾರತದ ಚುನಾವಣಾ ಆಯೋಗ ಏನಿದೆ, ಇದರ ಬೆಂಬಲದೊಂದಿಗೆ BJP ಪಕ್ಷ ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಯಲ್ಲಿ ಆ ರಾಜ್ಯದ ನಿವಾಸಿಗಳಲ್ಲದವರನ್ನು, ಆ ರಾಜ್ಯದವರಲ್ಲ, ಔಟ್ಸೈಡರ್ಸ್ ಯಾರು BJPಯವ್ರನ್ನ ಬೆಂಬಲಿಸ್ತಾರೆ ಅಂಥವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಸೇರಿಸಿದೆ ಅನ್ನೋದು ಅವರ ಆರೋಪ. ಯಾವ ಆಧಾರದ ಮೇಲೆ ಈ ಆರೋಪವನ್ನು ಮಾಡಿದ್ದಾರೆ? ವಿವಿಧ ರಾಜ್ಯಗಳಲ್ಲಿ ಒಂದೇ IPIC, ಎಲೆಕ್ಟ್ರಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ತಾರೆ. ಸೊ ಸೇಮ್ ನಂಬರ್ ಇರ್ತಕ್ಕಂಥ ಕಾರ್ಡ್ ಕಾಣಿಸ್ಕೊಳ್ಳಿದೆ, ಹಾಗಾಗಿ ನಕಲಿ ಮತದಾರರ ನೋಂದಣಿಯನ್ನು ಮಾಡಲಾಗಿದೆ ಇಲ್ಲಿ ಅನ್ನುವಂಥ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಈ ಹೊರಗಿನವರ ಸೇರ್ಪಡೆ, ಈ ವಿಷಯ ಯಾಕೆ ಇವಾಗ ಬರ್ತಿದೆ ಅಂತ ಹೇಳಿದ್ರೆ, 2026ರ ವಿಧಾನಸಭಾ ಚುನಾವಣೆಯಲ್ಲಿ BJP ಪರವಾಗಿ ಅವರು ವೋಟ್ ಹಾಕ್ಲಿಕ್ಕೆ ಅಂತ ಅವರು ಆ ಥರ ವೋಟರ್ಸ್ ಲಿಸ್ಟಲ್ಲಿ ಹೊರಗಿನ ರಾಜ್ಯದವ್ರನ್ನ ಇಲ್ಲಿ ಸೇರಿಸ್ತಿದ್ದಾರೆ ಅಂತಕ್ಕಂಥದ್ದು ತೃಣಮೂಲ ಕಾಂಗ್ರೆಸ್ ಮುಖ್ಯಮಂತ್ರಿ
ಮಮತಾ ಬ್ಯಾನರ್ಜಿಯವರ ಉಲ್ಲೇಖ ಅಥವಾ ಆರೋಪ ಅಂತ ಹೇಳ್ಬೋದು. ಹಾಗಾದ್ರೆ ಇಂತಹ ಆರೋಪ ಇವರೇ ಮೊದಲು ಮಾಡಿರೋದಾ? ರಿಯಲ್ ವರ್ಲ್ಡ್ ಸಿಮಿಲಾರಿಟೀಸ್ ಅಸ್ಸಾಂ ಎನ್ಆರ್ಸಿ ರಾಷ್ಟ್ರೀಯ ಪೌರತ್ವ ನೋಂದಣಿ ವಿವಾದದ ಸಮಯದಲ್ಲೂ ಕೂಡ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಮತದಾರರ ಪಟ್ಟಿಯಲ್ಲಿ ಮೋಸದಿಂದ ಸೇರಿಸಲಾಗಿದೆ ಅಂತ ಪಕ್ಷಗಳು ಆರೋಪಿಸಿವೆ. ಅದೇ ರೀತಿ ಬಿಹಾರ ಮತ್ತು ಉತ್ತರ ಪ್ರದೇಶಗಳಲ್ಲಿಯೂ ಕೂಡ ನೆರೆ ರಾಜ್ಯಗಳಿಂದ ಅಂದರೆ ಅಕ್ಕಪಕ್ಕದ ರಾಜ್ಯಗಳಿಂದ ವಲಸಿಗರು ಚುನಾವಣಾ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರಲಿಕ್ಕೆ ಅಂದರೆ ತಮ್ಮ ಇಷ್ಟದ ಪಕ್ಷಕ್ಕೆ ವೋಟ್ ಹಾಕಲಿಕ್ಕೆ ಅಲ್ಲಿಗೆ ಬಂದು ವೋಟ್ ಹಾಕ್ತಿದ್ದಾರೆ, ವೋಟರ್ ಲಿಸ್ಟಲ್ಲಿ ಸೇರಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಬಂದಿತ್ತು. ಸೊ ಈ ಆರೋಪ ಮಮತಾ ಬ್ಯಾನರ್ಜಿಯವರ ಮೊದಲ ಆರೋಪ ಏನಲ್ಲ, ಅದು ಆಯಾ ರಾಜ್ಯಗಳ ಚುನಾವಣಾ ನೆಲಗಟ್ಟಿನಲ್ಲಿ ಮತ್ತು ಪರಿಸ್ಥಿತಿಗಳಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಅವರು ಪ್ರತಿಯೊಂದು ಚುನಾವಣೆಗೆ ಒಂದು ಅಜೆಂಡಾ ಕ್ರಿಯೇಟ್ ಮಾಡ್ಕೊಳ್ತಾ, ಸೊ ಇದು ಒಂದು ಆರೋಪಗಳ ಅಜೆಂಡಾ ಆಗತ್ತೆ ಅಂತ ನಾವು ವಿಶ್ಲೇಷಣೆ ಮಾಡ್ತೀವಿ. ಸೊ ಈ ಮುಂದೆ ಬರ್ತಕ್ಕಂತಹ 2026ರಲ್ಲಿ ಬರ್ತಕ್ಕಂಥ ಪಶ್ಚಿಮ ಬಂಗಾಳದ ಚುನಾವಣೆಗಳು ಈ ಆರೋಪದ ಹಿನ್ನೆಲೆಯಲ್ಲಿ ಏನು ಪ್ರಮುಖ ಸಮಸ್ಯೆ ಅನ್ನೋದನ್ನ ನೋಡೋದಾದ್ರೆ, ಮಮತಾ ಬ್ಯಾನರ್ಜಿ ಅವರ ಪ್ರಕಾರ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ 20ರಿಂದ 30,000 ಜನರು ಅಲ್ಲಿನ ನಿವಾಸಿಗಳಲ್ಲ ಅವರು, ಆದರೆ ಅವರು ಮತದಾರರಾಗಿ ಸೇರ್ಪಡೆಯಾಗಿದ್ದಾರೆ. ಹೊರಗಿನವ್ರನ್ನ ತಂದು ಇಲ್ಲಿ ಸೇರಿಸಲಾಗಿದೆ. ಏನಕ್ಕಂತ ಹೇಳಿದ್ರೆ ಚುನಾವಣೆಯ ಮೇಲೆ ಪ್ರಭಾವ ಬೀರಿ ಅಂತ ಆರೋಪ ಮಾಡ್ತಾರೆ. ಆದರೆ ಭಾರತದ ಚುನಾವಣಾ ಆಯೋಗ ಈ ಆಕ್ಷೇಪಗಳನ್ನು ಅಥವಾ ಆರೋಪಗಳನ್ನು ನಿರಾಕರಿಸುತ್ತೆ. ಜನಸಂಖ್ಯೆ ಮತ್ತು ಕ್ಷೇತ್ರದ ವಿವರಗಳು ಭಿನ್ನವಾಗಿದ್ದರೆ ಈ EPIC ಸಂಖ್ಯೆ ಏನಿದೆ ಆ ಸಂಖ್ಯೆ ನಕಲನ್ನು ಸೂಚಿಸಲ್ಲ. ಸಂಖ್ಯೆ ಸೇಮ್ ಇದ್ರೂ ಕೂಡ ಅವರು ಅಂದರೆ ಮತದಾರರು ಇರ್ತಕ್ಕಂಥ ಕ್ಷೇತ್ರ ಅದರದ ವಿವರ ಭಿನ್ನವಾಗಿರುತ್ತೆ ಅಂತ ಹೇಳಿದ್ದಾರೆ. ಹೀಗೆ ಚುನಾವಣಾ ಆಯೋಗ ಹೇಳಿದ್ರೂ ಕೂಡ ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರು ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಯನ್ನು ಪರಿಶೀಲಿಸುವ ಮನೆ ಮನೆ ಪರಿಶೀಲನಾ ಅಭಿಯಾನವನ್ನು ಕೂಡ ಮುಂದುವರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಸಂಪಾದಕೀಯವನ್ನು ಬರೆಯಲಾಗಿದೆ. ಹಾಗಾದರೆ ಇದೇ ಫಸ್ಟಾ? ಈ ಥರ ಎಲ್ಲೆಲ್ಲಿ ಆಗಿತ್ತು, ಏನೋ ಆರೋಪಗಳು ಬಂದಿತ್ತು ಅದನ್ನು ನೋಡೋದಾದರೆ 2019ರಲ್ಲಿ ತಮಿಳುನಾಡಿನಲ್ಲಿ DMK ಪಕ್ಷ AIDMK ಪಕ್ಷ ಈ ಥರ ಮಾಡ್ತಾ ಇದೆ. ಮತದಾರರ ಪಟ್ಟಿಯಲ್ಲಿ ಭೂತ ಮತದಾರರನ್ನ ಅಂದರೆ ಸತ್ತೋಗಿರ್ತಕ್ಕಂಥ, ಇಲ್ಲದೇ ಇರ್ತಕ್ಕಂಥ, ಅಸ್ತಿತ್ವದಲ್ಲಿ ಇಲ್ಲದೇ ಇರ್ತಕ್ಕಂಥ ಮತದಾರರನ್ನ ಸೇರಿಸಿದ್ದಾರೆ, ಕಳ್ಳೋಟುಗಳನ್ನ ಆರೋಪವನ್ನು ತಮಿಳುನಾಡಲ್ಲಿ 2019ರಲ್ಲಿ DMK ಪಕ್ಷ AIDMK ಪಕ್ಷದ ಮೇಲೆ ಆರೋಪ ಮಾಡಿದೆ. ಹಾಗೆ 2020ರಲ್ಲೂ ಕೂಡ ದೆಹಲಿಯ ಚುನಾವಣೆಯಲ್ಲಿ ಬಿಜೆಪಿ ತಮ್ಮ ಮತ ಹಂಚಿಕೆಯನ್ನು ಹೆಚ್ಚಿಸಲಿಕ್ಕೆ ನಕಲಿ ಮತದಾರರನ್ನ ನೋಂದಾಯಿಸ್ತಾ ಇದೆ ಅಂತ AAP ನಾಯಕರು ಕೂಡ ಆರೋಪ ಮಾಡಿದರು. ಸೊ ಈ ಉದಾಹರಣೆಗಳು ಸಿಗುತ್ತೆ ಈ ಒಂದು ವಸ್ತು ವಿಷಯಕ್ಕೆ ಸಂಬಂಧಪಟ್ಟ. ಭಾರತದ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯ ವಿವಾದಗಳು ಸಾಮಾನ್ಯ. ಸೋಲ್ತೀನಿ ಅನ್ನೋ ಭಯ ಬಂದಾಗ ಇವ್ರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು ಇದ್ದೇ ಇರುತ್ತೆ. ನಿರ್ಣಾಯಕ ಚುನಾವಣೆಗಳ ಮೊದಲು ಚುನಾವಣಾ ಸಮಗ್ರತೆಯನ್ನು ಪ್ರಶ್ನಿಸುವಂಥ ಪಕ್ಷಗಳು ಹೆಚ್ಚಾಗಿ ಬಳಸ್ತವೆ. ಈ ಮಿಷಿನ್ ಸರಿ ಇಲ್ಲ, ವೋಟರ್ ಲಿಸ್ಟ್ ಸರಿ ಇಲ್ಲ, ವೋಟರ್ ಲಿಸ್ಟಲ್ಲಿ ಇರೋವಂಥವ್ರು ಅಲ್ಲಿ ವೋಟ್ ಹಾಕಿಲ್ಲ, ಈ ಥರದ್ದೆಲ್ಲ ಚುನಾವಣಾ ಸಮಯದಲ್ಲಿ ನಾವು ಕೇಳಿರಲಿಕ್ಕೆ ಹೆಚ್ಚಿನ ಉದಾಹರಣೆಗಳು ಸಿಗ್ತವೆ. ಈ ಹೊರಗಿನವರು ಔಟ್ಸೈಡರ್ಸ್ ಅಂತಕ್ಕಂಥದ್ದನ್ನ TMC ಹೇಗೆ ತಗೊಂಡಿದೆ, BJP ಹೇಗೆ ತಗೊಂಡಿದೆ ನೋಡೋಣ. TMC ಮತ್ತು BJP ಎರಡೂ ಕೂಡ ಮತದಾರರ ಪಟ್ಟಿಯನ್ನ ಕುಶಲತೆಯಿಂದ ನಿರ್ವಹಿಸ್ತವೆ ಅಂತ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ TMCಯ ಪ್ರಕಾರ ಹೊರಗಿನವರು ಅಂದರೆ ಹಿಂದಿ ಮಾತನಾಡುವ ರಾಜ್ಯಗಳ ಅಂದರೆ ಉತ್ತರ ಪ್ರದೇಶ, ಬಿಹಾರ್ ಮತ್ತು ಜಾರ್ಖಂಡ್ ಇತ್ಯಾದಿ ಎಲ್ಲೆಲ್ಲಿ ಹಿಂದಿ ಮಾತಾಡ್ತಾರೆ ಆ ರಾಜ್ಯಗಳವರು ಬಂದು ಇಲ್ಲಿ
ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಲಿಸ್ಟಲ್ಲಿ ಆ್ಯಡ್ ಆಗ್ತಿದ್ದಾರೆ ಅಂತಕ್ಕಂಥದ್ದನ್ನ ಹೇಳುವಾಗ, ಹೊರಗಿನವರು ಅನ್ನೋ ಪದದ ಅರ್ಥ ಟಿಎಂಸಿಯ ಪ್ರಕಾರ ಹಿಂದಿ ಮಾತನಾಡುವ ರಾಜ್ಯಗಳ ಜನರು ಅಂತ. ಸೊ, ಮಮತಾ ಬ್ಯಾನರ್ಜಿಯವರ ಬಂಗಾಳಿ ಗುರುತು, ನಾವು ಬಂಗಾಳಿಗಳು ಅನ್ನೋದೇನಿದೆ, ಅವರು ಉಪರಾಷ್ಟ್ರೀಯವಾದವನ್ನ ವಾದ ಮಾಡ್ತಾರೆ ಅಂತ ಹೇಳ್ಬೋದು. ಬಂಗಾಳನೇ ಒಂದು ರಾಷ್ಟ್ರ, ಭಾರತದ ಅನ್ನೋ ರಾಷ್ಟ್ರದ ನಡುವೆ ಮಧ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಬಂಗಾಳವೇ ಒಂದು ರಾಷ್ಟ್ರ ಅನ್ನೋ ಒಂದು ವಾದವನ್ನ, ದೃಷ್ಟಿಕೋನವನ್ನ ಅವರು ಹೊಂದಿದ್ದಾರೆ. ಮತ್ತೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬಿಜೆಪಿ ಗುಜರಾತ್ ಮತ್ತು ದೆಹಲಿಯಿಂದ ನಿಯಂತ್ರಿಸಲ್ಪಡ್ತಕ್ಕಂತಹ ಬಂಗಾಳಿಗಳು ಇಲ್ಲದ ಬಂಗಾಳಿಯೇತರ ಪಕ್ಷ ಇದು ಅಂತ ಅವರು ವಾದ ಮಾಡ್ತಾರೆ. ಅದು ಅವರ ಅಜೆಂಡಾ. ಸೊ, ಅವರು ಹಾಗಾಗಿ ಬಂಗಾಳವನ್ನ ಹೊರಗಿನವರು ಆಳೋದಿಲ್ಲ ಅನ್ನೋ ಘೋಷಣೆ, ಬಂಗಾಳಿಗರನ್ನ ಸ್ವಲ್ಪ ಇನ್ಸ್ಪೈರ್ ಮಾಡೋ ರೀತಿನಲ್ಲಿ ಅಥವಾ ಅವರ ಮನಸ್ಸನ್ನು ಕಲಕೋ ರೀತಿನಲ್ಲಿ ಹೇಳುವಂಥದ್ದು. ಮತ್ತೆ ಬಂಗಾಳವೇ ಒಂದು ಉಪರಾಷ್ಟ್ರ ಅಂತಕ್ಕಂಥ ಒಂದು ವಾದದ ಆಕರ್ಷಣೆಯನ್ನು ಉಂಟು ಈ ಟಿಎಂಸಿ ಅವರ. ಸೊ, ಬಿಜೆಪಿಯ ವಾದ ಏನು? ಬಿಜೆಪಿ 17 ಲಕ್ಷ ಮತದಾರರು ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದವರು. 2026ರ ಚುನಾವಣೆಯ ಮೊದಲು ಅವರ ಹೆಸರನ್ನ ತೆಗೆದುಹಾಕಬೇಕು ಅನ್ನೋದು ಬಿಜೆಪಿಯ. ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳವನ್ನ ಒಂದು ಉಪರಾಷ್ಟ್ರವಾಗಿ ಆ ರಾಜ್ಯಕ್ಕಷ್ಟೇ ಅವರು ಬೆಲೆ ಕೊಟ್ಟು ಅವ್ರು ಆ ಥರ ಮಾತಾಡೋದಾದ್ರೆ, ಬಿಜೆಪಿಯವರದು ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯವಾದವನ್ನ ಮುಂದಿಟ್ಕೊಂಡು ಅಕ್ರಮವಾಗಿ ಬಂದಿರತಕ್ಕಂಥ ಬಾಂಗ್ಲಾದೇಶದ ವಲಸಿಗರನ್ನ ತೆಗೆದುಹಾಕಬೇಕು 2026ರ ಚುನಾವಣೆಗೆ ಮೊದಲು ಅನ್ನುವಂಥದ್ದು ಬಿಜೆಪಿಯ ವಾದ. ಮಮತಾ ಬ್ಯಾನರ್ಜಿ ಮುಸ್ಲಿಂ ಮತಗಳನ್ನು ಪಡಿಲಿಕ್ಕೋಸ್ಕರ ಅಕ್ರಮ ವಲಸಿಗರನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿ ಹಿಂದೂ ಮತಗಳನ್ನು ಕ್ರೋಢೀಕರಿಸಲು ಬಳಸುತ್ತೆ ಅಥವಾ ವಾದ ಮಾಡುತ್ತೆ ಅನ್ನುವಂಥದ್ದು ಲೇಖಕರ. ಯಾವುದು ಎಷ್ಟು ನಿಜ, ಎಷ್ಟು ಸರಿ, ಯಾವುದು ಸರಿ ಇಲ್ಲ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ, ಜ್ಞಾನ ಮತ್ತು ಪರ್ಸ್ಪೆಕ್ಟಿವ್ಗೆ ಬಿಟ್ಟಿರುವಂಥದ್ದು, ನಿಮ್ಮ ದೃಷ್ಟಿಕೋನಕ್ಕೆ ಬಿಟ್ಟಿರೋ ಐತಿಹಾಸಿಕ ಹೋಲಿಕೆ. ಅಂದರೆ ಹಿಸ್ಟಾರಿಕಲಿ ಈ ಥರದ್ದೆಲ್ಲ ಏನೇನೆಲ್ಲ ನಡೆದಿದೆ, ಹಿಂದೆ ಏನೆಲ್ಲ ನಡೆದಿದೆ. ಭಾರತದ ರಾಜಕೀಯದಲ್ಲಿ ವಿಶೇಷವಾಗಿ ಅಸ್ಸಾಂನ NRC, ಪೌರತ್ವ ತಿದ್ದುಪಡಿ ಕಾಯ್ದೆ CAA, ಇವುಗಳಲ್ಲಿ ಹೊರಗಿನವರು ಅನ್ನೋ ಪದವನ್ನು ಮೊದಲು ಬಳಸಲಾಗಿದೆ. ಹಿಂದೂ ಜನಸಂಖ್ಯಾಶಾಸ್ತ್ರದ ಮೇಲೆ ಪರಿಣಾಮ ಬೀರ್ತಕ್ಕಂತಹ ವಲಸೆಯ ಬಗೆಗೆ ಕಳವಳವನ್ನು ಉಲ್ಲೇಖಿಸಿ NRC ಮತ್ತು CAAಯನ್ನು ತರಬೇಕು ಅನ್ನುವಂಥದ್ದು ಬಿಜೆಪಿ ಐತಿಹಾಸಿಕವಾಗಿ ಅಕ್ರಮ ಬಾಂಗ್ಲಾದೇಶಿ ಅನ್ನೋ ಪದವನ್ನು ಅಥವಾ ವಾದವನ್ನು ಬಳಸಿದೆ ಅಂತ ಹೇಳಿ. ಈಗ ಇದೇ ಪದವನ್ನು ಎರವಲು ಪಡೆದಿರತಕ್ಕಂಥ TMC ಅವರು ಭಾರತದ ಒಳಗೆ ಇರತಕ್ಕಂತಹ ಹಿಂದಿ ಮಾತನಾಡುವವರ ಜನರು ಯಾರೆಲ್ಲ ಬಾಂಗ್ಲಾದಲ್ಲಿದ್ದಾರೆ ಅವರನ್ನು ಹೊರಗಿನವರು ಅಂತ ವಾದ ಮಾಡ್ತಿದ್ದಾರೆ. ಸೊ, ಲೇಖಕರು ಏನು ಹೇಳ್ತಾರೆ ಅಂದರೆ, ಎರಡೂ ಪಕ್ಷಗಳು ಚುನಾವಣಾ ತಂತ್ರಕ್ಕೆ ಸರಿಯಾಗಿರುವಂತೆ ಹೊರಗಿನವರು ಅಥವಾ ಔಟ್ಸೈಡರ್ಸ್ ಅನ್ನೋ ವ್ಯಾಖ್ಯವನ್ನು ತಮ್ಮ ತಮ್ಮ ದೃಷ್ಟಿಕೋನದಲ್ಲಿ ಬಳಸ್ಕೊಳ್ತಿದ್ದಾವೆ ಅಂತ ಹೇಳ್ತಾರೆ. ಸೊ, ನನ್ನ ಪ್ರಕಾರ ಪಶ್ಚಿಮ ಬಂಗಾಳದ ಔಟ್ಸೈಡರ್ ಅನ್ನುವಂಥದ್ದು ಸಂಕುಚಿತ ಅರ್ಥವನ್ನು, ಬಿಜೆಪಿಯ ಪ್ರಕಾರ ಹೊರಗಿನವರು ಅನ್ನುವಂಥ ಒಂದು ಭಾವ ರಾಷ್ಟ್ರೀಯತೆಯ ಅರ್ಥವನ್ನು ಹೊಂದಿದೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಿಮ್ಮ ಉತ್ತರಗಳಲ್ಲಿ, ಆನ್ಸರ್ಗಳಲ್ಲಿ ನೀವು ಪಶ್ಚಿಮ ಬಂಗಾಳದಲ್ಲಿ ವಲಸೆಯ ಐತಿಹಾಸಿಕ ಹಿನ್ನೆಲೆ. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಹಿಂದಿ ಮಾತನಾಡುವವರು ಮೊದಲಿಂದನೂ ಇರಲಿಲ್ವಾ? ಇವಾಗಷ್ಟೇ ಅವರು ಎಲೆಕ್ಷನ್ಗೋಸ್ಕರ ಇದನ್ನು ನಾವು ಕುಲಂಕುಷವಾಗಿ 1970ರ ದಶಕದವರೆಗೂ ಕೂಡ ಪಶ್ಚಿಮ ಬಂಗಾಳ ಒಂದು ಕೈಗಾರಿಕಾ ಕೇಂದ್ರವಾಗಿದೆ. ಉತ್ತರ ಪ್ರದೇಶ, ಬಿಹಾರ ಮತ್ತು ಒಡಿಶಾದಿಂದ ಕಾರ್ಮಿಕರು ವಲಸೆ ಹೋಗ್ತಾ ಇದ್ರು ಅಲ್ಲಿಗೆ ಕೆಲಸಗಳನ್ನು ಹುಡುಕ್ತಾ. ಬಂಗಾಳದ ಮತದಾರರ ಗಣನೀಯ ಭಾಗ, ಅಂದರೆ ಬಹುತೇಕರು, ಏನು ವೋಟರ್ ಲಿಸ್ಟ್ ಇದೆ ಪಶ್ಚಿಮ ಬಂಗಾಳದ್ದು, ಬಹುತೇಕರು ಹೊರಗಿನ ರಾಜ್ಯಗಳಿಂದ ಬಂದು ಅಲ್ಲಿ ನೆಲೆಸಿರುವಂಥವ್ರೆ ತಲೆಮಾರುಗಳಿಂದ. ಭಾರತದೊಂದಿಗೆ ಬಾಂಗ್ಲಾದೇಶ
4096 ಕಿಲೋಮೀಟರ್ ಗಡಿಯನ್ನ ಭೂಗಡಿಯನ್ನ ಹೊಂದಿದೆ. ಭಾರತ ಮತ್ತು ಬಾಂಗ್ಲಾದೇಶದ ಭೂಗಡಿ. ಇದ್ರ ಬಗ್ಗೆ ನಿಮಗೆ ಪ್ರಿಲಿಮ್ಸ್ ಅಥವಾ MCQs ಬರ್ಬೋದು ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ, ಅಥವಾ ಈ ವಿಷಯ ಈಗ ಚರ್ಚೆಗೆ ಬಂದಿರೋದ್ರಿಂದ ಕರೆಂಟ್ ಅಫೇರ್ಸಲ್ಲೂ ಕೂಡ ಬರ್ಬೋದು. ಹಾಗಾದ್ರೆ ಭಾರತ ಬಾಂಗ್ಲಾದೇಶದೊಂದಿಗೆ 4096 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಪಶ್ಚಿಮ ಬಂಗಾಳ ಈ ಬಾಂಗ್ಲಾದೇಶದೊಂದಿಗೆ 2216 ಕಿಲೋಮೀಟರ್ ವಿಸ್ತರಣೆಯನ್ನ ಒಳಗೊಂಡಂತೆ ಗಡಿಯನ್ನ ಹೊಂದಿದೆ. ಈ ಒಂದು ಉದ್ದವಾದ ಗಡಿಯೇ ವಲಸೆಗೆ ಕಾರಣ ಅಂತ ಕೂಡ ಹೇಳ್ಬೋದು. ನಿರಾಶ್ರಿತರ ಒಳ ಹರಿವು ಮತ್ತು ಪೌರತ್ವದ ಸಮಸ್ಯೆಗಳು ಇವಾಗಷ್ಟೇನಾ, ಮುಂಚೆಯಿಂದ ಹೇಗಾಗಿದೆ ಅಂದ್ರೆ, 1947ರ ವಿಭಜನೆಯ ನಂತರ ಪೂರ್ವ ಪಾಕಿಸ್ತಾನ ಅಂದ್ರೆ ಈಗಿನ ಬಾಂಗ್ಲಾದೇಶ, ಲಕ್ಷಾಂತರ ಹಿಂದೂ ನಿರಾಶ್ರಿತರು ಪಶ್ಚಿಮ ಬಂಗಾಳಕ್ಕೆ ಬಂದು ನೆಲೆಸ್ತಾರೆ. 1971ರ ಬಾಂಗ್ಲಾದೇಶದ ವಿಮೋಚನಾ ಯುದ್ಧದ ನಂತರ ಹಿಂದೂ ಮತ್ತೆ ಮುಸ್ಲಿಂ ವಲಸಿಗರ ಮತ್ತೊಂದು ಅಲೆನೇ ಪಶ್ಚಿಮ ಬಂಗಾಳವನ್ನು ಪ್ರವೇಶ ಮಾಡಿದೆ. ಸೊ ಮಮತಾ ಬ್ಯಾನರ್ಜಿಯವರು ಹೇಳ್ತಾ ಇರ್ತಕ್ಕಂಥ ಮೂಲ ಬೆಂಗಾಳಿಗರು ಇವಾಗ ಅದು ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅನೇಕರು ವರ್ಷಗಳಲ್ಲಿ ಭಾರತೀಯ ಪೌರತ್ವವನ್ನು ಪಡೆದರು. ಆದರೆ ಚುನಾವಣೆಗಳ ಮೊದಲು ಕಾನೂನುಬದ್ಧತೆಯ ಪ್ರಶ್ನೆಗಳನ್ನು ಎತ್ತಲಾಗುತ್ತೆ. ಪೌರತ್ವ ಮುಂಚೆನೇ ಅನೇಕ ವರ್ಷಗಳ ಮುಂಚೆನೇ ಪಡೆದಿದ್ರು ಕೂಡ ಚುನಾವಣೆಗಳು ಹತ್ರ ಬಂದಾಗ ಈ ಔಟ್ಸೈಡರ್ ಅನ್ನುವಂಥ ಅಲೆ ಅಥವಾ ಬಿರುಗಾಳಿ ಅಥವಾ ಮಾತು ಶುರುವಾಗುತ್ತೆ. ಈ ಐತಿಹಾಸಿಕ ಹಿನ್ನೆಲೆಯಲ್ಲಿ ಹೊರಗಿನವರ ಬಗ್ಗೆ ಚರ್ಚೆ ಮಾಡುವಾಗ TMC ಮತ್ತು BJP ಎರಡು ವಿಭಿನ್ನ ಮತದಾರರ ಗುಂಪುಗಳನ್ನು ಯಾಕೆ ಗುರಿಯಾಗಿಸ್ಕೊಳ್ತವೆ ಅನ್ನುವಂಥದ್ದನ್ನ ಈ ಭಾರತದ ಚುನಾವಣಾ ಆಯೋಗದ ಪ್ರಕ್ರಿಯೆ ಮತ್ತು ಆಡಳಿತಾತ್ಮಕ ನಿಲುವು. ಭಾರತದ ಚುನಾವಣಾ ಆಯೋಗ 2025 ಮಾರ್ಚ್ 2ರಂದು ಹೇಳಿಕೆ ನೀಡುತ್ತೆ. ಅದರ ಪ್ರಕಾರ ಒಂದೇ ರೀತಿಯ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಏನಿದೆ, EPIC, ಈ ಸಂಖ್ಯೆಗಳು ಒಂದೇ ರೀತಿಯಲ್ಲಿ ಅಸ್ತಿತ್ವದಲ್ಲಿರ್ಬೋದು, ನಾನೀಗ ಆಲ್ರೆಡಿ ಆದರೆ ಜನಸಂಖ್ಯೆಯ ಮಾಹಿತಿ, ಕ್ಷೇತ್ರ ಮತ್ತು ಮತಗಟ್ಟೆಯ ವಿವರಗಳು ಬೇರೆ ಬೇರೆಯಾಗಿರುತ್ತೆ. ಹಾಗಾಗಿ ಅದನ್ನು ಕೋಎಕ್ಸಿಸ್ಟ್ ಅಂತ ಹೇಳಲಿಕ್ಕಾಗಲ್ಲ. ಮತದಾರರ ಪಟ್ಟಿಯ ವ್ಯತ್ಯಾಸಗಳು ಉದ್ದೇಶಪೂರ್ವಕವಾಗಿ ತಿರುಚಿವೆ ಅಥವಾ ಸೇರಿಸಲಾಗಿದೆ ಗೆಲ್ಲಿಕ್ಕೋಸ್ಕರ ಅಂತ ಏನು ಆರೋಪ ಮಾಡ್ತಿದ್ದಾರೆ, ಅದನ್ನು ಆ ಥರ ಮಾಡಲಾಗಿದೆ ಅಂತ ಹೇಳೋ ಬದಲು ಆಡಳಿತಾತ್ಮಕ ದೋಷ ಇದಾಗಿರ್ಬೋದು, ಇದನ್ನು ಸರಿಪಡಿಸ್ತೀವಿ ಅನ್ನೋ ಭರವಸೆಯನ್ನು ಭಾರತದ ಚುನಾವಣಾ ಆಯೋಗ ನೀಡುವ ಪ್ರಯತ್ನ ಇದಾಗಿತ್ತು. ಆದರೆ ಮನೆ ಮನೆಗೆ ಹೋಗಿ ಮತದಾರರನ್ನ ಚೆಕ್ ಮಾಡ್ತಕ್ಕಂಥ ಅಭಿಯಾನವನ್ನು TMCಯ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ತಮ್ಮ ನಾಯಕಿಯ ಮಾತಿನ. ರಾಜಕೀಯ ತಂತ್ರಗಳು ಮತ್ತು ಚುನಾವಣಾ ನಿರೂಪಣೆ ಏನಿದೆ, ಹೊರಗಿನವರು ಅನ್ನುವಂಥದ್ದು ತೃಣಮೂಲ ತಂತ್ರದ ಪ್ರಕಾರ ಬಂಗಾಳವನ್ನು ಅರ್ಥ ಮಾಡಿಕೊಳ್ಳದ ಉತ್ತರ ಭಾರತದ ಪಕ್ಷವಾಗಿ BJPಯನ್ನು ಬೆಂಬಲಿಸುವ ಅಥವಾ ಬಿಂಬಿಸುವ ಉಪರಾಷ್ಟ್ರೀಯತೆಯನ್ನು, ಬಂಗಾಳಿ ಉಪರಾಷ್ಟ್ರೀಯತೆಯನ್ನು ತೃಣಮೂಲ ಕಾಂಗ್ರೆಸ್ ತಂತ್ರವಾಗಿ ಬಳಸ್ಕೊತಾ ಇದೆ. ಅವರು ಬಾಂಗ್ಲಾ ವಿರೋಧಿ, ಬೋಹಿರಾಗತೋ ಅನ್ನುವಂತಹ ಘೋಷಣೆಗಳನ್ನು ಅವರು ಚುನಾವಣಾ ಪ್ರಣಾಳಿಕೆ ಸೃಷ್ಟಿ ಮಾಡುವಾಗ ಅಥವಾ ಸಿದ್ಧಪಡಿಸುವಾಗ ಮೈನ್ ಅಜೆಂಡಾ ಆಗಿ ಇಟ್ಟಿರ್ತಾರೆ, ಅಥವಾ ಚುನಾವಣೆಗಳ ಪೂರ್ವಕವಾಗಿ ಹೇಳಿಕೆಗಳನ್ನು ಪ್ರಮುಖವಾಗಿ ಬಳಸ್ತಾರೆ. ಸೊ ಗುಜರಾತ್ ಮತ್ತು ದೆಹಲಿಯಿಂದ ನಿಯಂತ್ರಿಸಲ್ಪಡುವ BJP ಅನ್ನುವಂಥ ಘೋಷಣೆಯನ್ನ, ವ್ಯಾಕ್ಯವನ್ನ ಅಥವಾ ಆರೋಪವನ್ನ ಅಥವಾ ಮನಸ್ಥಿತಿಯನ್ನ ಕ್ರಿಯೇಟ್ ಮಾಡ್ತಾರವರು. ಸ್ಥಳೀಯರು ವರ್ಸಸ್ ಹೊರಗಿನವರ ನಿರೂಪಣೆ ಚುನಾವಣೆಗಳಲ್ಲಿ ಭಾವನಾತ್ಮಕವಾಗಿ ಬಲಗೊಳಿಸುವಂತೆ ಮಾಡುತ್ತೆ. ಇನ್ನು BJPಯ ತಂತ್ರ ಏನು?
ಅಕ್ರಮ ಬಾಂಗ್ಲಾದೇಶಿ ಮುಸ್ಲಿಂ ಮತದಾರರನ್ನು ಆರೋಪಿಸುವ ಮೂಲಕ ಬಿಜೆಪಿ ಹಿಂದೂಗಳನ್ನ ಧ್ರುವೀಕರಿಸಲು ಪ್ರಯತ್ನಿಸುತ್ತೆ ಅಂತ ಲೇಖಿಸಿದ್ದಾರೆ. ಇಷ್ಟು ಸಂಕುಚಿತ ಮನೋಭಾವದಿಂದ ಒಂದು ರಾಷ್ಟ್ರೀಯ ವಾದವನ್ನ ಖಂಡಿತ ಅಭಿವ್ಯಕ್ತಿಗೊಳಿಸಬಾರದು ಅನ್ನೋದು ನನ್ನ ವೈಯಕ್ತಿಕ ಬಾಂಗ್ಲಾದೇಶದ ರಾಜಕೀಯ ಪ್ರಕ್ಷುಬ್ಧತೆ ಏನಿತ್ತು, ಇವಾಗ ಬಾಂಗ್ಲಾದಲ್ಲಿ ಏನೆಲ್ಲ ಅರಾಜಕತೆ ಅದನ್ನು ಕೂಡ ಇಲ್ಲಿ ಲಿಂಕ್ ಮಾಡ್ತಾರೆ. ಕಠಿಣ ಮತದಾರರ ಪರಿಶೀಲನೆಯನ್ನ ಸಮರ್ಥಿಸಲಿಕ್ಕೆ ಹಿಂದೂಗಳ ಮೇಲಿನ ದಾಳಿಯನ್ನ ಉಲ್ಲೇಖಿಸುವಂಥದ್ದು ಕೂಡ ಬಿಜೆಪಿಯವರ ತಂತ್ರ ಅಂತ ಲೇಖಕರು. ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಅವರು ಬಹಿರಂಗವಾಗಿ ತಿರಸ್ಕರಿಸ್ತಾರೆ. ಮುಸ್ಲಿಂ ಮತಗಳನ್ನ ನಿರೀಕ್ಷಣೆ ಮಾಡಲ್ಲ ಅಂತ ಅವರು ಬಹಿರಂಗವಾಗಿ ಹೇಳ್ತಾರೆ. ಇದು ಒಂದು ತಂತ್ರ ಹಿಂದೂಗಳನ್ನ ಧ್ರುವೀಕರಿಸಲಿಕ್ಕೆ ಇದು ಲೇಖಕರ. ಸೊ 2021 ಮತ್ತು 2026ರ ಚುನಾವಣೆಯ ಹೋಲಿಕೆಗಳನ್ನು ಮಾಡೋಣ. 2021ರಲ್ಲಿ ಟಿಎಂಸಿ ಬಂಗಾಳಿ ಗುರುತಿನ ರಾಜಕೀಯ ಪರಿಣಾಮವನ್ನು ಬಳಸಿತು. ಅಂದರೆ ಬಂಗಾಳಿಗಳು ಮಾತ್ರ ಹೊರಗಿನವ್ರನ್ನ ಬಹಿಷ್ಕರಿಸಿ ಹಿಂದಿ ಮಾತಾಡೋರಿಂದ ನಾವು ಆಳಿಸ್ಕೋಬೇಕಾಗಿಲ್ಲ ಆ ಥರದ್ದು. 2020ರಲ್ಲಿ ಅದೇ ನಿರೂಪಣೆಯನ್ನ ಮತ್ತೆ ಮಾಡ್ತಿದ್ದಾರೆ. ಆದರೆ ಈ ಬಾರಿ ಬಿಜೆಪಿ ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ಒಂದು ಡಬಲ್ ಸ್ಟ್ರೆಂತ್ ಅನ್ನ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಿದೆ. ಹಾಗಾಗಿ ಮತದಾರರ ಪಟ್ಟಿಯಲ್ಲಿ ಹೊರಗಿನವರು ಬಂಗಾಳಿ ಅಲ್ಲದವರು ಬಂದಿದ್ದಾರೆ ಅನ್ನೋದು ಒಂದು ನೆಪ ಆಗಿ ಎರಡೂ ಪಕ್ಷಗಳು 2026ರ ಚುನಾವಣೆಯ ಕಣವನ್ನು ಬಿಸಿಗೊಳಿಸ್ತಿದ್ದಾವೆ ಅಂತಲೇ ಹೇಳ್ಬೋದು. ಸಾಮಾಜಿಕ ಮತ್ತು ಜನಸಂಖ್ಯೆಯ ಪರಿಣಾಮಗಳೇನು? ಪಶ್ಚಿಮ ಬಂಗಾಳದಲ್ಲಿ ಗಣನೀಯವಾಗಿ ಬಂಗಾಳಿ ಭಾಷೆಯಲ್ಲದ ಇತರೆ ಭಾಷೆಗಳನ್ನು ಮಾತನಾಡುವ ಹೊಂದಿದೆ. ಉದಾಹರಣೆಗೆ ಹಿಂದಿ, ಮಾರ್ವಾಡಿ ಮತ್ತು ಉರ್ದು ಮಾತನಾಡುವ ಇದ್ದಾರೆ. ಹೊರಗಿನವರು ಅಂತಕ್ಕಂಥ ಒಂದು ರಾಜಕೀಯ ಭಾಷಣ ಈ ಸಮುದಾಯಗಳನ್ನು ಗುರಿಯಾಗಿಸುತ್ತೆ. ಅಲ್ಲಿ ಅವರಿಗೆ ಹಿಂಸೆ ಅಥವಾ ಒಂದು ಅನ್ಕಂಫರ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಆಗಿರುತ್ತೆ. ಸಮಾಜದ ಒಗ್ಗಟ್ಟಿನ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಪಶ್ಚಿಮ ಬಂಗಾಳದಲ್ಲಿ 27% ಮುಸ್ಲಿಂ ಜನಸಂಖ್ಯೆ ಇದ್ದು ಚುನಾವಣಾ ತಂತ್ರಗಳಲ್ಲಿ ಅದು ನಿರ್ಣಾಯಕ ಅಂಶ ಅಂತ ಹೇಳ್ತಾರೆ. ಬಿಜೆಪಿ ಅಕ್ರಮ ಮುಸ್ಲಿಂ ವಲಸಿಗರಿಗೆ ಮಣೆ ಹಾಕ್ತಾ ಇದೆ ಆಡಳಿತ ಪಕ್ಷ ಅಂತ ಆರೋಪ ಮಾಡ್ತಾ ಇದ್ರೆ, ಟಿಎಂಸಿ ಮತ್ತೊಂದು ಕಡೆ ಪ್ರಾದೇಶಿಕ ಗುರುತಿನ ರಾಜಕೀಯವನ್ನು ಬಲಪಡಿಸುವಂತ ಒಂದು ತಂತ್ರವನ್ನು ಕೂಡ ರಾಜಕೀಯ ಈ ರಾಜಕೀಯ ಹೋಲಿಕೆ ರಾಷ್ಟ್ರ ಮಟ್ಟದಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಹೊರಗಿನವರು ಮತ್ತು ಅಕ್ರಮ ವಲಸಿಗರ ಕುರಿತಾದ ಚರ್ಚೆ ಏನಿದೆ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಅದು ಸೀಮಿತ ಆಗಿಲ್ಲ. ಅಸ್ಸಾಂನಲ್ಲಿ ನಾನು ಆಲ್ರೆಡಿ ಹೇಳಿದೆ, ಪೌರತ್ವ ನೋಂದಣಿಯಲ್ಲಿ ಎನ್ಆರ್ಸಿ ಅನುಷ್ಠಾನ ಮಾಡಿರುವುದು. ದೆಹಲಿ ಮತ್ತು ಮುಂಬೈನಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ವಲಸೆ ಬಂದ ಉದ್ಯೋಗದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಲೇಖಕರು ವ್ಯಕ್ತಪಡಿಸಿದ್ದಾರೆ. ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದತಿಯ ನಂತರ ಪುನರ್ವಸತಿಯ ಕಾಳಜಿಗಳೇನಿದೆ ಅವುಗಳು ಕೂಡ ಇಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಸಂಪಾದಕೀಯ ಪಶ್ಚಿಮ ಬಂಗಾಳದ ಪ್ರಕರಣ ಭಾರತಾದ್ಯಂತ ವಲಸೆ ಸಂಬಂಧಿತ ಚುನಾವಣಾ ತಂತ್ರಗಳ ಒಂದು ದೊಡ್ಡ ಮಾದರಿಯನ್ನ ಅಥವಾ ಒಂದು ಎಕ್ಸಾಂಪಲ್ ಅನ್ನ ಕ್ರಿಯೇಟ್ ಮಾಡಿಬಿಡ್ಬೋದು ಅಂತ ಲೇಖಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿಯ ಸಮಸ್ಯೆ ಏನಿದೆ, ನಿಜವಾಗಿ ಅದು ಆಡಳಿತಾತ್ಮಕ ಕಾಳಜಿ ಎತ್ತಿ ತೋರಿಸುವ ಬದಲು ಒಂದು ರಾಜಕೀಯ ಸಾಧನವಾಗಿದೆ ಅಂತ ಉತ್ಪಾದಕರು ತೀರ್ಮಾನ ಮಾಡ್ತಾರೆ. ಟಿಎಂಸಿ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಚುನಾವಣಾ ಫಲಿತಾಂಶಗಳನ್ನು ರೂಪಿಸಲಿಕ್ಕೆ ಮ್ಯಾನಿಪುಲೇಟ್ ಮಾಡಲಿಕ್ಕೆ ರಾಜಕೀಯವಾಗಿ ಅವ್ರು ಹೇಳ್ತಾರೆ. ಸೊ ಲೇಖಕರ ಬಗೆಗೆ ನಾನು ಹೇಳೋದಿಷ್ಟೇ, ರಾಜಕೀಯ ಅವರು ಹೇಗೆ ಮಾಡ್ತಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ನಮ್ಗೆಲ್ರಿಗೂ ಗೊತ್ತಾಗುತ್ತೆ. ಇವ್ರು ಅವ್ರ ಮೇಲೆ ಹೇಳುವಂಥದ್ದು, ಇವ್ರ ಮೇಲೆ ಹೇಳುವಂಥದ್ದು. ಇದನ್ನ ಒಂದು ರಾಜಕೀಯ ನಿಲುವನ್ನ ಲೇಖಕರು ವಿಶ್ಲೇಷಿಸುವ ಬದಲು ಒಂದು ಇನ್ವೆಸ್ಟಿಗೇಟಿವ್ ಲೇಖನವನ್ನು ಬರಿಬೋದಿತ್ತು. ಹಾಗೆ ಅಲ್ಲಿ ಮತದಾರರನ್ನ ಸೇರಿಸಿರೋದು ನಿಜನಾ? ಚುನಾವಣೆಯ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರಲಿಕ್ಕೆ ಇವಾಗಿಂದನೇ ರಾಜಕೀಯ ಪಕ್ಷಗಳು ಸಿದ್ಧತೆಯನ್ನು ಮಾಡ್ತಿದ್ದಾವ? ಇಂತಹ ಒಂದು
ಇನ್ವೆಸ್ಟಿಗೇಟಿವ್ ರಿಪೋರ್ಟನ್ನು ಅಥವಾ ಇನ್ವೆಸ್ಟಿಗೇಟಿವ್ ಆರ್ಟಿಕಲನ್ನು ಎಡಿಟೋರಿಯಲ್ನ ನಿಜಕ್ಕೂ ಇದು ಜನರಿಗೆ ಇದನ್ನು ಓದ್ತಕ್ಕಂಥ ಜನರಿಗೆ ತುಂಬ ಅನುಕೂಲ ಆಗ್ತಿತ್ತು. ಸೊ ನಾವು ಏನಕ್ಕೆ ಈ ಒಂದು ಸಂಪಾದಕೀಯವನ್ನ ನಿಮಗಾಗಿ ಮಾಡಿ ಇವಾಗ ಎಲೆಕ್ಷನ್ ಕಮಿಷನ್ ಚೇರ್ಮನ್ ಮತ್ತೆ ಆ, ಅಥವಾ ಅದರ ಮೆಂಬರ್ಸ್ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಕಳೆದ ಒಂದು ಸಂಪಾದಕೀಯದ ವಿಶ್ಲೇಷಣೆಯಲ್ಲಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸುಪ್ರೀಂ ಕೋರ್ಟ್‌ನ ಚೀಫ್ ಜಸ್ಟಿಸ್ ಬದಲಾಗಿ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿಯನ್ನ ಪ್ರಧಾನಮಂತ್ರಿಗಳ ಶಿಫಾರಸ್ಸಿನ ಮೇಲೆ ಸೇರಿಸಿಕೊಳ್ಳಲಾಗಿದೆ ಆಯ್ಕೆ ಸಮಿತಿಗೆ ಅನ್ನೋದು ಕೂಡ ವಿಷಯ ಆಗಿರೋದು. ಇದೂ ಕೂಡ ಚುನಾವಣಾ ಕಮಿಷನ್ ಅನ್ನ ಅಥವಾ ಆಯೋಗವನ್ನ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಿದೆ ಅಂತಕ್ಕಂಥ ಆರೋಪ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರಿಂದ. ಇದೇ ಈ ಚುನಾವಣೆಯ ಸುತ್ತವೇ ಹಲವಾರು ವಿಷಯಗಳು ನಿಮಗೆ ಪದೇ ಪದೇ ಬರ್ತಿರೋದ್ರಿಂದ ಖಂಡಿತ ಈ ವರ್ಷದ ಪರೀಕ್ಷೆಗಳಲ್ಲಿ ಚುನಾವಣಾ ಆಯೋಗದ ಅಧಿಕಾರ, ಅಸ್ತಿತ್ವ, ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ, ಇದುವರೆಗೂ ಚುನಾವಣೆಗಳಲ್ಲಿ ನಡೆದುಕೊಂಡಿರ್ತಕ್ಕಂಥ ಚುನಾವಣಾ ಆಯುಕ್ತರ ನಿರ್ಧಾರಗಳು ಅಥವಾ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಆ ಮಿಸ್ಟೇಕ್ಸ್ಗಳು ಪ್ರತಿಯೊಂದನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾವಿಷನ್ಗಳು ಪ್ರತಿಯೊಂದನ್ನು ಕೂಡ ನೀವು ತಿಳಿದುಕೊಳ್ಳೇಬೇಕಾಗತ್ತೆ. ಏನಕ್ಕಂತ ಹೇಳಿದ್ರೆ ಈ ವಿಷಯದ ಮೇಲೆ ಖಂಡಿತವಾಗಿಯೂ ಪ್ರಶ್ನೆಗಳು ಹೌದು. ಸೊ ಪಶ್ಚಿಮ ಬಂಗಾಳದ ಮತದಾರರ ಗುರುತಿನ ರಾಜಕೀಯಕರಣದ ಸುತ್ತ ಸಂಪಾದಕೀಯವನ್ನು ರಚಿಸಲಾಗಿದ್ದು, ಈ ವಿಷಯದ ಚೌಕಟ್ಟನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಐತಿಹಾಸಿಕ ಮತ್ತು ಜನಸಂಖ್ಯಾ ಹಿನ್ನೆಲೆ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ಬೋದು. ಅದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ಯಾರ್ಯಾರೆಲ್ಲ ಇಲ್ಲಿ ಈ ಸಮಸ್ಯೆಯ ಸೃಷ್ಟಿ ಮಾಡ್ತಿದ್ದಾರೆ ಅಥವಾ ಯಾರ್ಯಾರ ನಡುವೆ ಸಮಸ್ಯೆ ಕ್ರಿಯೇಟ್ ಆಗಿದೆ ಅನ್ನೋದನ್ನು ಕೂಡ ಅರ್ಥ ಮಾಡಿ ಚುನಾವಣಾ ಮತ್ತು ರಾಜಕೀಯ ತಂತ್ರಗಾರಿಕೆಯಲ್ಲಿ ಹೇಗೆ ಒಟ್ಟಾಗಿ ಬದುಕುವ ಸಮುದಾಯದ ಧ್ರುವೀಕರಣ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಇದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ MCQಸ್ಗಳಿಗೋಸ್ಕರ ಇರ್ಬೋದು, ಸ್ಕ್ರಿಪ್ಟಿವ್ ಆನ್ಸರ್ಸ್ಗೋಸ್ಕರ ಇರ್ಬೋದು, ಅತ್ಯಂತ ಅಗತ್ಯವಾಗಿ ಬೇಕಾದ ಒಂದು ಸಂಪಾದಕೀಯ ಆಗಿತ್ತು. ಹಾಗಾಗಿ ಇದನ್ನು ಇನ್ನು ನಾನು ಆಲ್ರೆಡಿ ಹೇಳಿದ ಹಾಗೆ ನೀವು ಫೌಂಡೇಶನ್ ಕೋರ್ಸ್ಗಳನ್ನು ನಮ್ಮಲ್ಲಿ ಸೇರ್ಬೋದು. IAS ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಫೌಂಡೇಶನ್ ನಿಮಗೆ ಯಾವುದೇ ಕೋರ್ಸಿಗೆ ಸೇರಬೇಕು, ಅದರದ್ದು ಫೀಚರ್ ಏನಿರುತ್ತೆ, ಸ್ಯಾಲ್ರಿ ಏನಿರುತ್ತೆ, ಸಿಲೆಬಸ್ ಏನಿರುತ್ತೆ, ಯಾವ ರೀತಿ ಓದಬೇಕು, ಸ್ಟ್ರಾಟಜಿ ಏನು ಟ್ರೆಂಡಿಂಗ್ ಇದೆ, ಇದನ್ನೆಲ್ಲ ನೋಡ್ಬೇಕಂತಂದರೆ @in ಗೆ ನೀವು ಈಗ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ರೆ, ಈ ವರ್ಷ ಎಕ್ಸಾಮ್ ಬರೆಯೋರಾಗಿದ್ದರೆ 10 ಹಲವು ವಿಷಯಗಳಲ್ಲಿ ನಿಮಗೆ ಕ್ವಿಜ್ ಅನ್ನ ಅಟೆಂಡ್ ಮಾಡಲಿಕ್ಕೆ ತುಂಬ ಫನ್ ಆಗಿ ಅಟೆಂಡ್ ಮಾಡಲಿಕ್ಕೆ ಬೋರ್ ಆಗದಿರೋ ನಮಗೆ ಗೊತ್ತು. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗಿನ ಸೀರಿಯಸ್ನೆಸ್ ನಿಮಗಿರುತ್ತೆ, ಅದು ಎಷ್ಟು ಬೋರಿಂಗ್ ಆಗಿರುತ್ತೆ, ಎಷ್ಟು ಸ್ಟುಡಿಯಸ್ ಆಗಿರಬೇಕಾಗಿರುತ್ತೆ. ಸೊ ಅದರ ನಡುವೆ ನಿಮ್ಮ ಲರ್ನಿಂಗನ್ನು ಒಂದು ಫನ್ ಆಗಿ ಕನ್ವರ್ಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಆ್ಯಪ್ ಇದು. ಸೊ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ವಿಜ್ ಅಟೆಂಡ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಕ್ವಿಜ್ ಅಟೆಂಡ್ ಮಾಡಲಿಕ್ಕೆ ಬ್ಯಾಟಲ್ ಗ್ರೌಂಡ್ ಅಂತ ಬರುತ್ತೆ. ಈಗ ನೀವು ಒಂದು ಗೇಮ್ ಇನ್ನು ನಾವು ಇಲ್ಲಿ ತಿಳಿಸುವ ಅಥವಾ ಈ ವೆಬ್ಸೈಟ್ನಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯಗಳಿಗಿನ ಹೆಚ್ಚಿನ ಅಧ್ಯಯನ ಸಾಮಗ್ರಿ, ಮೋರ್ ಇನ್ಫಾರ್ಮೇಷನ್ ಪ್ರತಿಯೊಂದು ಕೂಡ ಕೆಲವು ತಿಂಗಳವರೆಗೆ ನಿಮಗೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ಇವಾಗ ನೀವು ಯಾರು ಡೌನ್ಲೋಡ್ ಮಾಡ್ಕೊಂಡಿರ್ತೀರ 1 ವರ್ಷದವರೆಗೆ ಆ್ಯಪನ್ನು ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು. ಅಧ್ಯಯನ ಸಾಮಗ್ರಿಗಳನ್ನು ನೋಡಲಿಕ್ಕೆ, ಕಲೀಲಿಕ್ಕೆ, ಪಾಡ್ಕಾಸ್ಟನ್ನು ಕೇಳಲಿಕ್ಕೆ ನಮ್ಮ ಇಬುಕ್ ಆ್ಯಪನ್ನು ಇದಿಷ್ಟು ಈ ದಿನದ ಹಿಂದೂ ಸಂಪಾದಕೀಯದ ವಿಶ್ಲೇಷಣೆ ಆಗಿದೆ ಅಂತ ಮತ್ತೇನಾದರೂ ಮತ್ತಷ್ಟು ಮಾಹಿತಿಯನ್ನು ನಾನು ಹೇಳ್ಬೋದಿತ್ತು, ಯಾವುದ್ರ ಬಗ್ಗೆ ಹೇಳಬೇಕಿತ್ತು
ಏನಾದರೂ ಸಲಹೆಗಳನ್ನು ಕೊಡೋ ಬೇರೆ ಏನಾದರೂ ಬೇಕಿತ್ತು ಅದನ್ನು ಕೂಡ ಹೇಳಿ ಅನ್ನುವಂಥ ಆಸೆ ಅಥವಾ ಬೇಡಿಕೆ ನಿಮ್ಗೆ ಖಂಡಿತವಾಗ್ಲೂ ನಾನು ಅದನ್ನು ಬೆಂಬಲಿಸ್ತೀನಿ. ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು. ಶುಭ ದಿನ. ಜ್ಞಾನ ಸಮೃದ್ಧಿ.